ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಏನೆಂದರೆ 18 ವರ್ಷಗಳ ಹಿಂದಿನ ಯೋಜನೆ. ಆ ಯೋಜನೆ ಯಾವುದೆಂದರೆ ರಾಜ್ಯದ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆಗಿರತಕ್ಕಂಥ BS ಯಡಿಯೂರಪ್ಪನವರು ಆಗಿನ ಸಮಯದಲ್ಲಿ ಅಂದರೆ 2006 ಮತ್ತು 2007ರಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದರು. ಆ ಯೋಜನೆಯಲ್ಲಿ ಒಂದಾಗಿರತಕ್ಕಂಥ ಭಾಗ್ಯಲಕ್ಷ್ಮಿ ಯೋಜನೆ ಕೂಡ ಒಂದು. ಈ ಭಾಗ್ಯಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳ ಲಿಂಗಾನುಪಾತವನ್ನ ಸಮ ಮಾಡುವಗೋಸ್ಕರವಾಗಿ ಮತ್ತು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ಹೆಚ್ಚಾಗಿತ್ತು ಆ ಸಮಯದಲ್ಲಿ. ಅದನ್ನು ಹೋಗಲಾಡಿಸುವ ಉದ್ದೇಶದಿಂದಾಗಿ ರಾಜ್ಯ ಬಿಜೆಪಿ ಸರ್ಕಾರ ಈ ಯೋಜನೆಯನ್ನ ಜಾರಿಗೆಗೊಳಿಸಲಾಯಿತು. 31/3/2006ರಲ್ಲಿ ಜನಿಸಿರತಕ್ಕಂಥ ಪ್ರತಿ ಹೆಣ್ಣು ಮಗುವಿಗೂ ಕೂಡ ಈ ಯೋಜನೆಯನ್ನು ಪಡೆದುಕೊಳ್ಳಲು ಅರ್ಹರಾಗಿದ್ದರು. ಅದು ಕಡು ಬಡತನದಲ್ಲಿರತಕ್ಕಂಥ BPL ಕಾರ್ಡ್ ಹೋಲ್ಡರ್ಗೆ ಈ ಯೋಜನೆಯು ಫಲಾನುಭವಿಗಳಾಗಿದ್ದರು. ಆ ಸಮಯದಲ್ಲಿ ಈ ಯೋಜನೆಗೆ ಯಾರು ಫಲಾನುಭವಿಗಳಾಗಿದ್ದರೋ ಅವರಿಗೆ ಬಾಂಡ್ ಅನ್ನು ವಿತರಿಸಲಾಯಿತು. ಈಗ ಆ ಬಾಂಡಿನ ಅವಧಿ ಮುಗಿದಿದೆ. ಈ ಬಾಂಡಿನ ಮೂಲಕವಾಗಿ ಆ ಮಹಿಳೆಯರಿಗೆ ಅಂದರೆ ಆ ಫಲಾನುಭವಿಗಳಿಗೆ ಅವರ ಖಾತೆಗೆ ನೇರವಾಗಿ ಹಣವನ್ನ ವರ್ಗಾಯಿಸಲು ಈಗ ಕೆಲವು ದಾಖಲೆಗಳನ್ನ ಸರ್ಕಾರ ಕೇಳುತ್ತಿದೆ. ಆ ದಾಖಲೆಗಳು ಯಾವುವು ಎಂಬುದನ್ನು ನೋಡೋಣ. ಮೊತ್ತವನ್ನು ಪಡೆಯಲು ಯಾವ ಯಾವ ದಾಖಲೆಗಳು ಬೇಕು, ಅರ್ಜಿಯನ್ನ ಎಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಅರ್ಜಿಯನ್ನ ಎಲ್ಲಿ ಕೊಡಬೇಕು, ಈ ಎಲ್ಲ ಸಂಪೂರ್ಣ ವಿವರಣೆಯನ್ನ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಫ್ರೀ ಆಗಿರುತ್ತೆ, ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ, ಫ್ರೀ ಆಗಿರ್ತದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದರಿಂದ ನೀವು ಉಚಿತವಾಗಿ ನೋಡಬಹುದು. ಹೌದು ಸ್ನೇಹಿತರೆ, ನೀವು 2006 ಮತ್ತು 2007ನೇ ಸಾಲಿನಲ್ಲಿ ಜನಿಸಿದ ಮಗುವಿನ ಪೋಷಕರಾಗಿದ್ದರೆ, ನೀವು ಕೂಡ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ಹೊಂದಿದವರಾಗಿದ್ದರೆ, ನೀವು ಕೂಡ ಈ ಕೆಲವು ದಾಖಲೆಗಳನ್ನ ನೀವು ಅರ್ಜಿ ಜೊತೆಗೆ ಸಲ್ಲಿಸಬೇಕಾಗುತ್ತೆ. ಅವು ದಾಖಲಾತಿಗಳು ಯಾವುವು ಅಂತ ನೋಡೋಣ ಮತ್ತು ಅದರ ಜೊತೆಗೆ ಅರ್ಜಿ ಫಾರ್ಮ್ ಅನ್ನ ಸಲ್ಲಿಸಬೇಕಾಗುತ್ತೆ. ಮೊದಲನೇದಾಗಿ ದಾಖಲಾತಿ ಮಗುವಿನ ಜನನ ಪ್ರಮಾಣ ಪತ್ರ ಬೇಕು ಮತ್ತು ತಂದೆ ತಾಯಿ ಮಗುವಿನ ಆಧಾರ್ ಕಾರ್ಡ್, 3 ಜನರು ಆಧಾರ್ ಕಾರ್ಡ್ ಇರಬೇಕು. 3ನೇದಾಗಿ BPL ರೇಷನ್ ಕಾರ್ಡ್ ಮತ್ತು 4ನೇದಾಗಿ ರವಾಸಿ ಮತ್ತು ಕಾಸ್ಟ್ ಇನ್ಕಮ್. ಮಗುವಿನ ಹೆಸರಿನಲ್ಲೇ ರವಾಸಿ ಮತ್ತು ಕಾಸ್ಟ್ ಇನ್ಕಮ್ ಎರಡನ್ನೂ ತೆಗಿಸಬೇಕು ಮಗುವಿನ ಹೆಸರಿನಲ್ಲಿ. ಮತ್ತು ಶಾಲಾ ದಾಖಲಾತಿ, ಮಗುವಿನ ಶಾಲಾ ದಾಖಲಾತಿ LC ಆಮೇಲೆ ಮಾರ್ಕ್ಸ್ ಕಾರ್ಡ್, ಶಾಲಾ ದಾಖಲಾತಿ, ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಯನ್ನು ಒದಗಿಸಬೇಕು. ಕನಿಷ್ಠ 8ನೇ ತರಗತಿವರೆಗಾದರೂ ಓದಿರಬೇಕು ಮಗು. ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್, ಒರಿಜಿನಲ್ ಭಾಗ್ಯಲಕ್ಷ್ಮಿ ಒರಿಜಿನಲ್ ಬಾಂಡ್ ಅನ್ನ ಕೊಡಬೇಕು. ಒಂದು ವೇಳೆ ಒರಿಜಿನಲ್ ಬಾಂಡ್ ಕಳೆದಿತ್ತಂದ್ರೆ ನೀವು ಏನ್ ಮಾಡಬೇಕು, FIR ಕಾಪಿ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಬಾಂಡ್ ಕಳೆದಿರೋ ಬಗ್ಗೆ ಮಾಹಿತಿ ಕೊಟ್ಟು ಅದರ FIR ಅನ್ನ ಹರಿಸಬೇಕು. ಆ FIR ಹರಿದಿದ್ದ ಕಾಪಿಯನ್ನ ಕೊಡಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗಾಗಿ 7ನೇದಾಗಿ ತಾಯಿ ಮತ್ತು ಮಗುವಿನ ಜಂಟಿ ಖಾತೆ ಅಂದ್ರೆ ಜಾಯಿಂಟ್ ಅಕೌಂಟ್, ಬ್ಯಾಂಕ್ ಪಾಸ್ಬುಕ್ ಈಗ ಇರಬೇಕು, ತಾಯಿ ಮತ್ತು ಮಗುವಿನ ಜಾಯಿಂಟ್ ಅಕೌಂಟ್ ನಲ್ಲಿ ಇರಬೇಕು. ಇವು ಮೂಲ ದಾಖಲಾತಿಗಳು ಇರಬೇಕು. ಮತ್ತು ಒಂದು ವೇಳೆ ಮಗು 18 ವರ್ಷದಕ್ಕಿಂತ ಮುಂಚಿತವಾಗಿ ಏನಾದರೂ ಮದುವೆಯಾಗಿದ್ದರೆ ಈ ಸೌಲಭ್ಯ ಬರುವುದಿಲ್ಲ. ಮಗುವಿಗೆ ಮದುವೆ ಆಗಿರಬಾರದು. ಅರ್ಜಿ ಜೊತೆಗೆ ಈ ಎಲ್ಲ ದಾಖಲಾತಿಗಳನ್ನು ಹೊಂದಿಸಿಕೊಂಡು ನೀವು ಏನ್ ಮಾಡಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಟ್ಟಿರ್ತಾರೆ. ಇದರ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನಿರ್ತಾರಲ್ಲ ಅವ್ರ ಕೈಯಲ್ಲಿ ಈ ಎಲ್ಲ ಮೂಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ನೀವು ಹತ್ತಿರದ ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕರ ಕೈಯಲ್ಲಿ ಈ ದಾಖಲಾತಿಯನ್ನು ಒದಗಿಸಬೇಕು. ಇದರ ಸಂಪೂರ್ಣ ಮೆಚುರಿಟಿ ಆಗಿರ್ತಕ್ಕಂಥ ಬಾಂಡಿನ ಮೊತ್ತ ಎಷ್ಟು ಬರ್ತದ ಅಂತಂದ್ರೆ ನಿಮ್ಮ ಬಾಂಡ್ ಮೇಲೆ ಮೆಚುರಿಟಿ ಅಮೌಂಟ್ ಅನ್ನ ಬರೆದಿರ್ತಾರೆ, ಅಷ್ಟು ಅಮೌಂಟ್ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ದಾಖಲಾತಿಗಳನ್ನ ನೀವು ಒದಗಿಸಿದರೆ ಮಾತ್ರ. ಇನ್ನು ಇದರ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಭೇಟಿಯಾಗಿ ಅವರ ಜೊತೆ ಇನ್ನೂ ಏನಾದರೂ ಹೆಚ್ಚಿನ ದಾಖಲಾತಿಗಳು ಬೇಕಾದರೆ ಅವರನ್ನ ಸಂಪರ್ಕಿಸಿ. ನಿಮಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಮೊತ್ತವನ್ನು ಪಡೆಯುವುದ ಸಂಪೂರ್ಣ ವಿವರಣೆ ತಿಳಿದುಕೊಂಡಿರ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೀನಿ. ನಿಮ್ಗೆ ಇನ್ನೂ ಹೆಚ್ಚಿಗೆ ವಿವರಣೆ ಬೇಕಿದ್ರೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.